ಮೈ ಡಿಯರ್ ಮಾಸ್ಟರ್ಸ್, 5 ಸಂದೇಶಗಳು ಇವೆ. ಮೊದಲನೇ ಸಂದೇಶ, ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದರೆ ನಾನು, ಬ್ರಹ್ಮ ಅಂದರೆ ಎಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಎಲ್ಲ. ಎರಡನೇ ಸಂದೇಶ, ಅಲ್ಲಾಹು ಅಕ್ಬರ್. ಅಲ್ಲಾ ಎಂದರೆ ಆ ನಿರ್ಗುಣ ಪರಬ್ರಹ್ಮ. ಅಕ್ಬರ್ ಅಂದರೆ ಶ್ರೇಷ್ಠವಾದದ್ದು. ಅಲ್ಲಾಹು ಅಕ್ಬರ್ ಅಂದರೆ ಅದೇ ಶ್ರೇಷ್ಠವಾದದ್ದು. ಅದರಿಂದಲೇ ನಾವೆಲ್ಲರೂ ಬಂದಿದ್ದೇವೆ. ಅದೇ ಆಧಾರವಾದದ್ದು, ಅದೇ ಶ್ರೇಷ್ಠವಾದದ್ದು. ಇದು ತಿಳಿದುಕೋಬೇಕೆಂದರೆ ಮೂರನೇ ಸಂದೇಶ, ಯೋಗಿ ಭವ ಅರ್ಜುನ. ನೀನು ಯೋಗಿ ಆಗಬೇಕು. ಅರ್ಜುನ, ನೀನು ಯೋಗಿ ಆಗು. ನೀನು ಯೋಧನೇ, ಆದರೆ ಯೋಗಿ ಆಗಲಿಲ್ಲ. ಯು ಮಸ್ಟ್ ಬಿಕಮ್ ಎ ಯೋಗಿ. ನೀನು ಯೋಗಿ ಆಗಬೇಕು ಎಂದು ಆ ಯೋಗೀಶ್ವರರು ಹೇಳಿದರು. ಯೋಗಿ ಆಗುವುದು ಹೇಗೆ? ಈಗ 4ನೇ ಸಂದೇಶ, ಅಪೋ ದೀಪೋ ಭವ. ಬುದ್ಧನು ಕೊನೆಯದಾಗಿ ಹೇಳಿರುವ ಮಾತುಗಳು ಅಪೋ ದೀಪೋ ಭವ. ಆನಂದನು ಕೇಳುತ್ತಾನೆ ಬುದ್ಧರನ್ನು, ನೀವು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತ. ನಿನ್ನ ಗತಿ ನೀನೇ, ನಿನ್ನ ದೀಪವನ್ನು ನೀನೇ ಬೆಳಗಿಸ್ಕೋಬೇಕು ಎಂದು ಹೇಳಿದರು. ಬುದ್ಧರು ಕೊನೆಯದಾಗಿ ಈ ಮಾತುಗಳನ್ನು ಹೇಳಿದರು. ನಿನ್ನ ದೀಪವನ್ನು ಹೇಗೆ ಬೆಳಗಿಸ್ಕೊಳ್ಳಿಕ್ಕೆ ಆಗತ್ತೆ ಅಂದರೆ ಆನಾಪಾನಸತಿ ಮೂಲಕ. ಈಗ 5ನೇ ಸಂದೇಶ, ಆನಾಪಾನಸತಿ. ಆನಾಪಾನಸತಿ ಅಂದರೆ ಶ್ವಾಸದ ಮೇಲೆ ಗಮನ. ಆನಾಪಾನಸತಿ ಮಾಡುವುದರಿಂದ ನಮ್ಮ ದೀಪವನ್ನು ನಾವೇ ಬೆಳಗಿಸಿಕೊಳ್ಳುತ್ತೇವೆ. ನಾವು ಯೋಗಿಗಳಾಗುತ್ತೇವೆ. ನಿರ್ಗುಣ ಪರಬ್ರಹ್ಮ ತತ್ವವು ನಾವೇ ಎಂದು ತಿಳಿದುಕೊಳ್ಳುತ್ತೇವೆ. ಅದು ನಾವೇ ಎಂದು ತಿಳಿದುಕೊಳ್ಳುತ್ತೇವೆ. ಹಾಗಾಗಿ ಆನಾಪಾನಸತಿಯಿಂದ ಹಿಂದೆ ಬರಬೇಕು. ಆನಾಪಾನಸತಿಯಿಂದ ಅಪೋ ದೀಪೋ ಭವ, ಅಪೋ ದೀಪೋ ಭವದಿಂದ ಯೋಗಿ ಭವ ಅರ್ಜುನ, ಅಲ್ಲಿಂದ ಅಲ್ಲಾಹು ಅಕ್ಬರ್, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಅಲ್ಲಾ ಎಂದು ತಿಳಿದುಕೊಳ್ತೇವೆ. ಅಂದರೆ ಅಲ್ಲಿಂದ ಇಲ್ಲಿಗೆ ಬರುತ್ತೇವೆ ನಾವು. ಈ ಕಲಿಯುತ್ತಾ ಕಾಳಿದಾಸು ಆದಂತೆ, ABCD ಕಲಿಯುತ್ತಾ ಶೇಕ್ಸ್ಪಿಯರ್ ಆಗಿದಂತೆ, ಸರಿಗಮ ಪದನಿಸ ಶುರು ಮಾಡಿ ಪಂಡಿತ್ ರವಿಶಂಕರ್ ಬಿಸ್ಮಿಲ್ಲಾ ಖಾನ್ ಆದಂತೆ ಈ ಆನಾಪಾನಸತಿ ಶುರು ಮಾಡಿದರೆ ಇವೆಲ್ಲ ನಾವು ಆಗುತ್ತೇವೆ. ಧನ್ಯವಾದಗಳು.